ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಡೇ ನ್ಯೂ ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ನಿಮ್ಮನ್ನು ನೋಡ್ತಾ ಇರೋದು. ಸೊ ಈ ವರ್ಷ ಮತ್ತೆ ಹೊಸದಾಗಿ ನಾನು ಲಾಗ್ನ ಶುರು ಮಾಡಿದ್ದೀನಿ. ಯಾಕೆಂದರೆ 1 ವರ್ಷ ಆಗೋಗಿತ್ತು ಅನಿಸುತ್ತಲ್ವ ನಾನು ನಿಮ್ಮನ್ನೆಲ್ಲ ನೋಡಿ. ನೀವು ಎಲ್ಲ ಕೇಳ್ತಾ ಇದ್ರಿ, ಯಾಕೆ ಮೇಡಮ್ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ಏನು ಕತೆ ಏನು ಅಂತ. ಇಲ್ಲ, ಏನೋ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಹಾಗಾಗಿ ಮಧ್ಯದಲ್ಲಿ ಬಿಟ್ಟಿದ್ದೆ. ಇವಾಗ ಮತ್ತೆ ಆರಂಭಿಸ್ತಾ ಇದ್ದೀನಿ. ಅದು ಶೀಲಾ ಭಟ್ ಕನ್ನಡ ಲಾಗ್ಸ್ ಇರ್ಬೋದು, ಶೀಲಾ ಕನ್ನಡ ಜರ್ನಲ್ ಇರ್ಬೋದು, ಶೀಲಾಧಾರಿ ಇರ್ಬೋದು, ಎಲ್ಲ ಯೂಟ್ಯೂಬ್ಗಳು ಮತ್ತೆ ಎಂದಿನಂತೆ ಪುನರಾರಂಭಗೊಂಡು ಮತ್ತೆ ಕಂಟಿನ್ಯೂ ಆಗ್ತವೆ. ಏನಂದರೆ ಇವತ್ತು ನನಗನ್ನಿಸ್ತು ನಮ್ಮ ಊರನ್ನು ಒಂದು ಸ್ವಲ್ಪ, ನಮ್ಮ ಮೂಲ ಜಾಗವನ್ನು ನಿಮ್ಗೊಂದು ಸ್ವಲ್ಪ ತೋರಿಸ್ಬೇಕು ಅಂತ ಅನಿಸ್ತು. ಹಾಗಾಗಿ ಇವತ್ತು ಸಂಕಷ್ಟಿಗೆ ನಾನು ನಮ್ಮ ತಂದೆಯವರೊಂದಿಗೆ ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿಯ ವಿಜುವಲ್ನ ನಾನು ನಿಮಗೆ ತೋರಿಸ್ತೀನಿ, ಹೇಗಿದೆ, ನಮ್ಮೂರು ಯಾವುದು ಏನು ಅಂತೆಲ್ಲ ನೋಡೋಣ. ಅದಕ್ಕಿಂತ ಮೊದಲು ನಿಮಗೆಲ್ಲ ಗೊತ್ತು, ನಾನು ಸ್ವಲ್ಪ ಆಧ್ಯಾತ್ಮಿಕತೆಯ ಜೊತೆಗೆ ಧಾರ್ಮಿಕಳು ಕೂಡ. ಈ ಧಾರ್ಮಿಕತೆ ಅನ್ನೋದು ಆಧ್ಯಾತ್ಮಿಕತೆಗೆ ಒಂದು ಸ್ಟೆಪ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಆಧ್ಯಾತ್ಮಿಕವಾಗಿ ಎಷ್ಟೇ ಮುಂದುವರೆದ್ರೂ ಶ್ರೀರಾಮಕೃಷ್ಣರು ಹೇಳೋ ಹಾಗೆ ನಾವು ಸಂಸಾರದಲ್ಲಿದ್ದಾಗ ಭಕ್ತಿ ಮತ್ತು ಧಾರ್ಮಿಕತೆ ಸ್ವಲ್ಪ ಮಟ್ಟಿಗೆ ಇಟ್ಕೊಬೇಕು ಅಂತ, ಅದನ್ನು ನಾನು ಪಾಲಿಸ್ತೀನಿ. ಹಾಗಂತ ತೀರಾ ಮಡಿ ಶಾಸ್ತ್ರ ಅಂಥವನ್ನೇನಿಲ್ಲ, ವ್ರತ ಗೀತ ಆ ಥರ ಏನು ನಾನು ಮಾಡೋದಿಲ್ಲ, ಬಟ್ ಸ್ವಲ್ಪ ಮಾಡ್ತೀನಿ. ಸೊ ಸ್ವಲ್ಪ ಧಾರ್ಮಿಕತೆಯೊಂದಿಗೆ ಇವತ್ತು ಸಂಕಷ್ಟಿಯನ್ನು ಮಾಡಿ ಮತ್ತೆ ಪುನರಾರಂಭಿಸ್ತಾ ಇದ್ದೀವಿ ಈ ಶೀಲಾ ಭಟ್ ಕನ್ನಡ ಲಾಗ್ಸ್ನೊಂದಿಗೆ. ಬನ್ನಿ, ಇವತ್ತು ನಾವು ಆ ಊರಿಗೆ ಹೋಗೋಣ. ನನ್ನ ಮೂಲ ಊರು ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಅಲ್ಲಿ ಕೋಟೆ ಮನೆ ಅಂತ ಬರುತ್ತೆ. ಈ ಕೋಟೆ ಮನೆಯ ಶ್ರೀ ಮಹಾಗಣಪತಿ ದೇವಸ್ಥಾನ ನಮ್ಮ ಮೂಲ ಮನೆತನಕ್ಕೆ ಸೇರಿದ್ದು. ನಾವು ಆ ಕುಲದೇವರಿಗೆ, ಆ ದೇವರಿಗೆ ಪುರೋಹಿತರು. ನಮ್ಮ ತಂದೆಯ ತಂದೆ, ನಮ್ಮ ಅಜ್ಜನ ಕಾಲದಿಂದ ಮುತ್ತಾತಂದು ನಾವು ಪುರೋಹಿತರ ಮನೆತನದವರು. ಅಲ್ಲಿ ಕುಟುಂಬಗಳಿದ್ದಾವೆ. ನಮ್ಮ ತಂದೆಯ ಅಣ್ಣ ಇದ್ದಾರೆ, ಆಮೇಲೆ ನನ್ನ ಅಣ್ಣಂದಿರಿದ್ದಾರೆ, ಆಮೇಲೆ ಬೇರೆ ಬೇರೆ ಕುಟುಂಬಗಳೆಲ್ಲ ಇದ್ದಾವೆ. ಅವರು ದೇವಸ್ಥಾನದ ಪೂಜೆಯನ್ನು ಹಂಚ್ಕೊಂಡಿದ್ದಾರೆ. ಒಂದು ತಿಂಗಳೊಬ್ಬರು ಈ ಥರ ಹಂಚ್ಕೊಂಡು ಅವರು ಮಾಡ್ತಾರೆ. ಇವತ್ತು ಅದೇ ಥರ ನಮ್ಮ ದೊಡ್ಡಪ್ಪ ಅಂತ ಹೇಳ್ಬೋದು, ದೊಡ್ಡಜ್ಜ, ಆ ಥರ ಅಜ್ಜಂದರ ಸಾಲಲ್ಲಿ ಒಬ್ಬರ ಮನೆಯಲ್ಲಿ ಪೂಜೆ ಭಾರಿ ಇವಾಗ. ಹಾಗಾಗಿ ನಾವು ಅಲ್ಲಿ ಹೋದಾಗ ಅವರು ಪೂಜೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಸ್ವಲ್ಪ ಇತಿಹಾಸವನ್ನು ನಾನು ಮಾತಾಡಿಸಿದ್ದೀನಿ. ಅವರು ಹೇಳ್ತಾರೆ, ಅದು ಏನು ಇತಿಹಾಸ ಏನು ಅಂತ ನೀವು ಅವ್ರ ಬಾಯಲ್ಲೇ ಕೇಳಿಕೊಂಡು ತಿಳ್ಕೊಬೋದು. ಅವರು ನಮ್ಮ ತಂದೆ ಅಥವಾ ನಮ್ಮ ಹಿರಿಯಕರೆಲ್ಲ ಏನೇನು ನಂಬ್ತಾರೆ ಅಂತಂದರೆ, ಇವನ್ ಇನ್ಕ್ಲೂಡಿಂಗ್ ನಾನು, ಧಾರ್ಮಿಕ ಕೇಂದ್ರಗಳು ಯಾವುದೇ ಕಾರಣಕ್ಕೂ ವ್ಯಾಪಾರ ಸ್ಥಳವಾಗಕೂಡ್ದು. ದೇವರನ್ನು ವ್ಯಾಪಾರಕ್ಕೆ ಇಡಬಾರ್ದು. ಅದು ದೇವರನ್ನು ವ್ಯಾಪಾರಕ್ಕೆ ಇಟ್ಟ ತಕ್ಷಣ ಆ ಒಂದು ಮೌಲ್ಯ, ಆ ದೇವಸ್ಥಾನಕ್ಕೆ ಇರುವ ಧಾರ್ಮಿಕ ಆಧ್ಯಾತ್ಮಿಕ ಮೌಲ್ಯಗಳು ಕಡಿಮೆ ಆಗುತ್ತವೆ ಅಂತ ನಾವು ನಂಬ್ತೀವಿ. ಅದಕ್ಕೋಸ್ಕರನೇ ನಾನು ಇಷ್ಟು ದಿವಸ ಆದ್ರೂ ಲಾಗ್ ಶುರು ಮಾಡಿ ವರ್ಷಗಟ್ಟಲೆ ಆದ್ರೂ ನಾನು ಯಾವುದೇ ಈ ನಮ್ಮ ಮೂಲ ದೇವರನ್ನು ನಾನು ನಿಮ್ಗೆ ತೋರಿಸಿರಲಿಲ್ಲ. ಬಟ್ ಇವತ್ತು ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ನನಗನ್ನಿಸ್ತು ನಮ್ಮ ಬೇರಿನ ಸ್ವಲ್ಪ ಒಂದು ಪರಿಚಯ ಮಾಡಿಕೊಡೋದು ನನಗೆ ಅನಿವಾರ್ಯ ಅನ್ನೋಕ್ಕಿಂತ ಅಗತ್ಯತೆ ಅಂತ ಅನ್ನಿಸ್ತು. ಸೊ ನಾನು ಯಾರು, ಏನು, ಎತ್ತ ಅಂತ ನಿಮಗೂ ಬೇಕು ಅಂತ ಇರಬಹುದು. ಸೊ ಹಾಗಾಗಿ ಇರಲಿ. ಮತ್ತು ನಮ್ಮ ಕುಟುಂಬದ ದೇವರು ಅಂದರೆ ಮೂಲ ದೇವರ ಒಂದು ಸ್ಮರಣೆಯೊಂದಿಗೆ ಮತ್ತೆ ಪುನರಾರಂಭಿಸೋಣ ಅನ್ನುವ ಉದ್ದೇಶದಿಂದ ಈ ಲಾಗ್ನ ಮಾಡಿದ್ದೀನಿ. ಇದು ನಿಮಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲೇಬೇಕು. ಯಾಕಂದರೆ ನೀವೆಲ್ಲ ಸ್ವಲ್ಪ ನನ್ನ ಜಾತಿಯವರೇ ಅಂತ ಅನಿಸುತ್ತೆ. ಯಾಕೆ ನಾನು ಇಷ್ಟಪಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಲ್ವ, ಅದಕ್ಕೆ. ಸೊ ಪ್ಲೀಸ್ ಮರಿಬಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟು ಮುಂದುವರಿಲಿ. ಓಕೆ, ಬನ್ನಿ ನೋಡ್ಕೊಂಡು ಬರೋಣ ಕೋಟೆ ಮನೆಯ ಶ್ರೀ ಮಹಾಗಣಪತಿ ದೇವರನ್ನು. ಇದು ಕೋಟೆ ಮನೆ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಯಲ್ಲಾಪುರ ಮತ್ತು ಶಿರ್ಸಿಗೆ ಹೋಗುವ ರಸ್ತೆಯ ಮಧ್ಯೆ ಉಮ್ಮಚ್ಗಿ ಅನ್ನುವ ಒಂದು ಊರು ಸಿಗುತ್ತೆ. ಈ ಉಮ್ಮಚ್ಗಿ ಅನ್ನುವ ಊರು ಸಂಸ್ಕೃತ ಪಾಠಶಾಲೆ
ಹಾಗೆ ಹತ್ತಿರದಲ್ಲಿರುವ ಮಂಚಿಕೇರಿ ಹಾಸಣಗಿ ಜಿ ವಿ ಭಟ್ರಂತಹ ಮಹಾನ್ ಸಂಗೀತ ಕಲಾವಿದರಿಂದ ಪ್ರಸಿದ್ಧಿಯನ್ನು ಪಡೆದಿದೆ. ಅದೇ ರೀತಿ ಯಕ್ಷಗಾನ ನಾಟಕಗಳಿಗೂ ಪ್ರಸಿದ್ಧಿಯನ್ನು ಪಡೆದಂತಹ ಊರುಗಳು ಇವು. ಇವುಗಳಿಗೆ ಹತ್ತಿರವಾಗಿ ಈ ಕೋಟೆ ಮನೆ ಇದೆ. ಈ ಕೋಟೆ ಮನೆಯಲ್ಲಿ ಬಹಳ ಸಂಸ್ಕೃತ ವಿದ್ವಾಂಸರು ಪಂಡಿತರು ಇರುವಂತಹ ಊರು, ನಮಗೆಲ್ಲ ಮೂಲ ಊರು. ಹಾಗಾಗಿ ನಾನು ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಆಗಲೇ ಇಂಟ್ರೋನಲ್ಲಿ ಹೇಳಿದ್ದೀನಿ. ನಾವು ಇಲ್ಲಿ ತಲುಪಿದ್ದೀವಿ. ಇವಾಗ ಈಗ ನಾವು ಬಂದರೆ ಇದು ಗೇಟು. ಈ ಕೆಳಗಡೆ ನಾವು ಮೆಟ್ಲಿಳ್ಕೊಂಡು ಹೋದರೆ ಅಲ್ಲಿ ಸಿಗುವಂಥದ್ದೇ ಶ್ರೀ ಮಹಾಗಣಪತಿ ದೇವಸ್ಥಾನ ಕೋಟೆ ಮನೆ. ಇದು ಕಾಡು ಮತ್ತು ತೋಟದ ಮಧ್ಯೆ ಇರುವಂತಹ ಪುಟ್ಟದಾದ ಊರು. ಇದು ಒಂದು ಕಾಲದಲ್ಲಿ ಅಗ್ರಹಾರ ಆಗಿತ್ತು, ಈಗಲೂ ಕೂಡ ಅಗ್ರಹಾರವಾಗಿ ಇದೆ. ಇದು ಮೂಲತಃ ಸ್ವರ್ಣವಲ್ಲಿ ಸಂಸ್ಥಾನಕ್ಕೆ ಸೇರಿದಂತಹ ಊರು. ಇಲ್ಲಿ ಒಬ್ಬ ಯತಿರಾಜರು ಇದ್ರಂತೆ. ಆ ಯತಿಗಳು ಇಲ್ಲಿ ತಮಗೋಸ್ಕರ, ತಮ್ಮ ಆರಾಧನೆಗೋಸ್ಕರ ಈ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ರಂತೆ. ಆ ನಂತರ ಈ ದೇವರ ಪೂಜೆ ಕೈಂಕರ್ಯಗಳ ಜವಾಬ್ದಾರಿಯನ್ನು ಇಲ್ಲಿ ಇದ್ದಂತಹ ಅಥವಾ ಇಲ್ಲಿಗೆ ಬಂದಂತಹ ಬ್ರಾಹ್ಮಣ ಕುಟುಂಬಗಳಿಗೆ ವರ್ಗಾಯಿಸಲಾಯಿತು. ಅದರ ನಂತರ ಅದೇ ಮುಂದುವರ್ಕೊಂಡು ಇಲ್ಲಿವರೆಗೆ ಬಂದಿದೆ. ಈ ಒಂದು ಧಾರ್ಮಿಕ ಕ್ಷೇತ್ರ ತುಂಬ ಕಳಗಟ್ಟುವುದು ಯಾವಾಗ ಅಂದರೆ ಚೌತಿ ಹಬ್ಬದಲ್ಲಿ, ಭಾದ್ರಪದ ಮಾಸದ ಚೌತಿ ಹಬ್ಬದಲ್ಲಿ ಇಲ್ಲಿ ವಿಶೇಷವಾದ ಪೂಜೆಗಳು ಜರುಗ್ತವೆ. ಅದೇ ರೀತಿ ಅಹೋರಾತ್ರಿ ಸಂಗೀತೋತ್ಸವ ನಡೆಯುತ್ತೆ. ಇನ್ನು ಇತಿಹಾಸ ಕೇಳೋಣ ಬನ್ನಿ, ಇಲ್ಲಿಯೇ ನೆಲೆನೆಲೆಸಿದಂತಹ ನನ್ನ ಹಿರಿಯರೊಂದಿಗೆ. ಅವರಿಗೆ ಪ್ರಸಿದ್ಧಿ ಇಷ್ಟ ಇಲ್ಲ, ಹಾಗಾಗಿ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದಾರೆ, ವಿಡಿಯೋ ಮಾಡೋದು ಬೇಡ ಅಂತ. ಆದರೆ ಅವರ ಒಂದು ಜ್ಞಾನವನ್ನು ಅವ್ರ ಬಾಯಲ್ಲೇ ಕೇಳಿದರೆ ಸಂತೋಷ ಅಲ್ವೇ? ಬನ್ನಿ ಕೇಳೋಣ. 450 ವರ್ಷದ ಹಿಂದೆ ಸ್ವರ್ಣವಲ್ಲಿ ಮಠದ ಏನು ಈ ಪರಂಪರೆಯಲ್ಲಿ ಬಂದಂತಹ ಒಬ್ಬ ಯತಿಗಳ ಈ ಕೈ ದೇವ್ರ ಪೂಜೆಯ ಇದಾಗಿತ್ತು. ಈ ಮೂರ್ತಿ ದಶಭುಜ ಗಣಪತಿ. ಇದು 10 ಕೈ ಇರುವಂತಹದ್ದು, ಬಲೆ ಶುಂಠಿ ಇರುವಂತಹದ್ದು. ಇದನ್ನು ಅನೇಕ ಗಣೇಶ ಪುರಾಣದಲ್ಲಿ ಅನೇಕ ವಿಧವಾದಂಥ ಗಣಪತಿಯ ಅವತಾರದ ಮಹಿಮೆಯನ್ನು ಹೇಳಿದ್ದ. ಅದರೊಳಗೆ ವಿಶಿಷ್ಟವಾಗಿ ಇರುವಂತಹದ್ದು ಈ ದಶಭುಜ ಗಣಪತಿ ಸಿದ್ಧಿವಿನಾಯಕ. ಇದಕ್ಕೆ ಧ್ಯಾನ ಶಾರದಾ ತಿಲಕದಲ್ಲಿ ಶಾರದಾ ತಿಲಕ ಹೇಳುವಂಥ ಒಂದು ದೊಡ್ಡ ಗ್ರಂಥ. ಆ ಗ್ರಂಥದಲ್ಲಿ ಇದನ್ನು ಸ್ವಚ್ಛವಾಗಿ ದಶಭುಜ ಇರುವಂತಹ ಗಣಪತಿ ಯಾವ ಥರವಾಗಿರೋ, ಈ ಗಣಪತಿಯ ಸ್ವರೂಪ ಏನು, ಹಸ್ತೇಂದ್ರ ಅನ್ನಮಿಂದು ಚೂಡವರ್ಣ ಛಾಯಂತ ನೇತ್ರಂ ರಸಾತ್ ಆಶ್ಲಿಷ್ಟಂ ಪ್ರಿಯೆಯ ಸಪದ್ಮಕರೆಯ ಸ್ವಾಂಕಸ್ಥೆಯ ಸಂತತಂ ಬೀಜಾಪೂರ ಗದಾಧನುಸ್ತ್ರಿಶಕಯುಕು ಚಕ್ರಾಬ್ಜ ಪಾಶೋತ್ಪಲ ವೀಹ್ಯಗ್ರ ಸ್ವವಿಷಾಣ ರತ್ನ ಕಲಶಾನ್ ಹಸ್ತೈರ್ವಹಂತಂ ಭಜೆ. ಇದು ಶಾರದಾ ತಿಲಕದಲ್ಲಿ ಉಕ್ತವಾದಂಥ ಶ್ಲೋಕ. ಈ ಶ್ಲೋಕದ ಪ್ರಕಾರ ಸಾಧಾರಣ ಅನೇಕ ಸಾವಿರಾರು ವರ್ಷದ ಹಿಂದೆ ಇರುವಂತಹ ಈ ಶ್ಲೋಕಕ್ಕೆ ಸರಿಯಾಗಿ ಈ ಗಣಪತಿಯ ವಿಗ್ರಹದ ರಚನೆ ಇದ್ದು, ದಶಭುಜದಲ್ಲಿ ದಶದ ಆಯುಧವನ್ನು ಹಿಡ್ಕೊಂಡು ವಾಮಾಂಕೆ ಸಿದ್ಧಿ ಮಂಡಿತ, ತನ್ನ ತೊಡೆಯ ಮೇಲೆ ಸಿದ್ಧಿಯನ್ನು ಕೂಡಿಸಿಕೊಂಡು ರತ್ನ ಕಲಶವನ್ನು ಹಿಡ್ಕೊಂಡು ಯಾರು ಈ ಗಣಪತಿಯ ಅರ್ಚನೆಯನ್ನು ಮಾಡ್ತೋ ಅಂಥವಕ್ಕೆ ಅವ ಸಂತುಷ್ಟನಾಗಿ ರತ್ನವನ್ನು ಕೊಡ್ತಾ, ದ್ರವ್ಯವನ್ನು ಕೊಡ್ತಾ, ಯಾವ ಕಾಮನೆಯಿಂದ ಬತ್ತು ಆಯಾ ಕಾಮನೆಯನ್ನು ಪೂರ್ಣ ಮಾಡ್ತಾ ಎನ್ನುವಂಥದ್ದು ಈ ಶ್ಲೋಕದ ಪ್ರಕಾರ ಉಕ್ತಿಯಲ್ಲಿ ಇದ್ದಿದ್ದು. ಈ ಮೂರ್ತಿಗೆ ಅನೇಕ ಹಿನ್ನೆಲೆ, ಆಗಲೇ ಹೇಳಿದಾಗೆ ಹಿನ್ನೆಲೆ ಇದ್ದು, ಇದು ಯತಿಗಳಿಂದ ಪೂಜೆಗೊಂಡಂತಹ ಮೂರ್ತಿ. ಆ ಯತಿಗಳ ಹೆಸರು ಯತಿಗಳು 450 ವರ್ಷದ ಹಿಂದಿಂದು ಸ್ವರ್ಣವಲ್ಲಿ ಮಠದ್ದು ಇಷ್ಟು ಗೊತ್ತಾಗ್ತು. ಅಂತಂದರೆ ನಮ್ಮ ಈ ಕೋಟೆ ಮನೆ ಜಮೀನು ಪೂರ್ತಿ ಅಂದರೆ ಪೂರ್ತಿ ದೇವಸ್ಥಾನಕ್ಕೆ ಬಿಟ್ಟಂತಹದ್ದು. ಮಠದಿಂದ ಹಿಂದೆ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮೀಜಿಯವರ ತನಕನೂ ಕೂಡ ಸರ್ವಜ್ಞೇಂದ್ರ ಸರಸ್ವತಿ ಇದು ರೆವಿನ್ಯೂ ಅಥಾರಿಟಿಕಲ್ ಇದಕ್ಕೆ ಇದು ಏನು ಆಧಾರ. ಅದರೊಳಗೆ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮೀಜಿ ಕೆಳಗೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಶಿವರಾಮ್ ಭಟ್ಟ ರೆಕಾರ್ಡ್ ಇವತ್ತಿಗೂ ಕೂಡ ಇದ್ದು, ಅದರ ಕೆಳಗೆ ಒಂದು ಕಾಲಂನಲ್ಲಿ ಗಣಪತಿ ದೇವರ ಪೂಜೆಯನ್ನು ಮಾಡ್ಕೊಂಡು ಬರ್ತಕ್ಕದ್ದು ಹೇಳಿ ಸ್ಪಷ್ಟವಾಗಿ ಇದ್ದು. ಹಾಗಾಗಿ ಇದು ಸ್ವರ್ಣವಲ್ಲಿ ಮಠದ್ದು.
ಯತಿಗಳಿಂದ ಪೂಜಿತವಾದಂಥದ್ದು, ಯತಿ ಪೂಜ್ಯವಾದಂಥದ್ದು ಹೇಳುವಂಥದ್ದು ನಮ್ಮ ಒಂದು ಆಧಾರ ಮತ್ತು ಅನೇಕ ವರ್ಷಗಳಿಂದ ನಮಗೆ ಬಂದು ಇದೆ. ಪ್ರಧಾನ ಅಲ್ಲ, ಶ್ರದ್ಧೆ ಇದ್ದೋ ಗೊತ್ತ, ಶ್ರದ್ಧೆ ಇದ್ದೋ ಕೂತಿದ್ದು. ಮತ್ತೆ ಪ್ರಚಾರಾರ್ಥವಾಗಿ ಇದ್ದಂಥ ದೇವಸ್ಥಾನ ಇದಲ್ಲ, ದುಡ್ಡು ಮಾಡೋದಕ್ಕಾಗಿದ್ದಂಥ ದೇವಸ್ಥಾನ ಇದಲ್ಲ. ಇದು ಮಠದ ಒಂದು ಪೂಜೆಗಾಗಿ ಇದ್ದಂಥದ್ದು. ಈಗ ಅನೇಕ ಇವತ್ತು ಮಾರಾಟದ ಕೇಂದ್ರ ಆಗೋದು. ದೇವಾಲಯಗಳು, ಧಾರ್ಮಿಕ ಸಂಸ್ಥೆ, ಸಾಮಾಜಿಕ ಕಾರ್ಯಕರ್ತರು, ಸಾಮಾಜಿಕ ಸೇವೆ, ಇದೆಲ್ಲ ಮಾರಾಟದ ವಸ್ತು ಆಗೋದು. ಹಾಗೆ ಒಪ್ಪೋದಕ್ಕಾಗ ಇದು ಅತ್ಯಂತ ಪವಿತ್ರವಾಗಿರೋ ಅದು ಆ ನಂಬಿಕೆ ನಮ್ಮದು. ಜಯ ನೀಡುತ್ತ ಪೊರೆಯೋ ಸತತ, ಜಯವೆಂದಾರತಿ ಬೆಳಗುವೆ, ಜಯ ಜಯ ಘೋಷದಲ್ಲಿ ನಲಿವೆ. ಜಯ ಜಯ ಮಂಗಲದಾಯಕ, ಜಯ ನೀಡುತ್ತ ಪೊರೆಯೋ ಸತತ. ವಿಘ್ನೇಶ್ವರ ನೀನೆನ್ನುತ್ತ ಭಾಗ್ಯ ನಮಿಪೆನು ನಾನಿರತ. ವಿಘ್ನೇಶ್ವರ ನೀನೆನ್ನುತ್ತ ಭಾಗ್ಯ ನಮಿಪೆನು ನಾನಿರತ. ವಿಘ್ನವ ಹರಿಸಯ್ಯನುತ ಸದ್ಬುದ್ಧಿಯ ನೀಡು ಸತತ. ಜಯ ಜಯ ಮಂಗಲದಾಯಕ, ಜಯ ನೀಡುತ್ತ ಪೊರೆಯೋ ಸತತ. ಜಯವೆಂದಾರತಿ ಬೆಳಗುವೆ, ಜಯ ಜಯ ಘೋಷದಲ್ಲಿ ನಲಿವೆ. ಜಯ ಜಯ ಮಂಗಲದಾಯಕ, ಜಯ ನೀಡುತ್ತ ಪೊರೆಯೋ ಸತತ.